ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಹಸ್ತ ಸಮುದ್ರಿಕೆಯಲ್ಲಿ ಈ ಜೀವನ ರೇಖೆ ಇದೆಯಲ್ಲ, ಈ ಜೀವನ ರೇಖೆಯನ್ನು ಯಾವ ಥರ ಅಂದರೆ ಡಿವೈಡ್ ಮಾಡ್ತಾರೆ, ಅಂದರೆ ಒಬ್ಬ ವ್ಯಕ್ತಿಗೆ ಎಷ್ಟು ಆಯಸ್ಸು ಇರ್ತದೆ ಅಂತ ಲೆಕ್ಕಾಚಾರ ಇದೆ ನೋಡಿ, 1 ರಿಂದ 100ರವರೆಗೆ ಆಯಸ್ಸು. ಅದು ಯಾವ ಥರ ಒಂದು ಲೆಕ್ಕಾಚಾರ ಮಾಡ್ತಾರೆ ಅಂತ ಪ್ರಾಕ್ಟಿಕಲ್ಲಾಗಿ ರಿಯಲ್ಲಾಗಿ ಹಸ್ತದ ಸಹಾಯದಿಂದ ನೋಡೋಣ. ಸಾಮಾನ್ಯವಾಗಿ ಇದು ವಯಸ್ಸನ್ನು ಅಳತೆ ಮಾಡೋದು ಅಂದರೆ ಯಾವ ಟೈಮಲ್ಲಿ ಆ ವ್ಯಕ್ತಿ ಬದುಕ್ಬೋದು ಅಂತ ಒಂದು ಅದರಲ್ಲಿ ಒಂದು ಅಳತೆ ಇದೆ. ಈ ಹಸ್ತ ಸಮುದ್ರದಲ್ಲಿ ಒಂದು ಅಳತೆ ಇದೆ. ಅದಕ್ಕೆ ಪರ್ಟಿಕ್ಯುಲರ್ದ ಈ ಜೀವನ ರೇಖೆಯನ್ನು ಬೇಸಾಗಿ ಆಧಾರವಾಗಿ ಇಟ್ಕೊಂಡು ಅದನ್ನು ಅಳತೆ ಮಾಡ್ತಾರೆ. ಅದು ಯಾವ ಥರ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಇದು ಲೈಫ್ ಲೈನ್, ಇಲ್ಲಿಂದ ಸ್ಟಾರ್ಟಾಗಿ ಇಲ್ಲಿ ಬಂದು ಇಲ್ಲಿ ಮುಟ್ತದೆ. ಇದು ಲೈಫ್ ಲೈನ್. ಈ ಲೈಫ್ ಲೈನನ್ನು ಅದು ಯಾವ ಥರ ಆ ಏಜ್ ಅಂದರೆ ಪರ್ಟಿಕ್ಯುಲರಾಗಿ ಅಳತೆ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಸ್ಟಾರ್ಟಾಗಿ ಇಲ್ಲಿಗೆ 100 ಅಂತ ತಿಳ್ಕೊಬೇಕು ನೀವು. ಇಲ್ಲಿಂದ ಇಲ್ಲಿಗೆ 100 ಅಂತ ಹೇಳಿದ್ರೆ 10, 20, 30, 40, 50, 60. 100 ಅಂತ ಹೇಳಿದ್ರೆ ಈ ಥರ 10, 20, 30, 40, 50, 60, 70, 80, 90. ಅಂದರೆ 100 ಅಂತ ಹೇಳಿದ್ರೆ ಒಂದು 80 ಅಂತ ತಿಳ್ಕೊಳ್ಳೋಣ. ಇದನ್ನು ಇಲ್ಲಿಂದ ಇಲ್ಲಿವರೆಗೆ 80 ಅಥವಾ 100 ಭಾಗ ಮಾಡಬೇಕು. ಅಂದರೆ 10 ಅಂಕೆಯಲ್ಲಿ 8 ಭಾಗ ಮಾಡಬೇಕು ಅಥವಾ 10 ಭಾಗ ಮಾಡಬೇಕು. ಇಲ್ಲಿ ಉದಾಹರಣೆಗೆ ಇದು 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ, 60 ವರ್ಷ, 70 ವರ್ಷ, 80 ವರ್ಷ, 90 ವರ್ಷ. ಇಲ್ಲಿ 10 ವರ್ಷ, ಇಲ್ಲಿಂದ ಇಲ್ಲಿಗೆ 10 ವರ್ಷ ಅಂತ ತಿಳ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 20 ವರ್ಷ, ಇಲ್ಲಿಂದ ಇಲ್ಲಿಗೆ 30 ವರ್ಷ, ಇಲ್ಲಿಂದ ಇಲ್ಲಿಗೆ 40 ವರ್ಷ, ಇಲ್ಲಿಂದ ಇಲ್ಲಿಗೆ 50 ವರ್ಷ, ಇಲ್ಲಿಂದ ಇಲ್ಲಿಗೆ 60 ವರ್ಷ, ಇಲ್ಲಿಂದ ಇಲ್ಲಿಗೆ 70 ವರ್ಷ, ಇಲ್ಲಿಂದ ಇಲ್ಲಿಗೆ 80 ವರ್ಷ, ಇಲ್ಲಿಂದ ಇಲ್ಲಿಗೆ 90 ವರ್ಷ. ಈ ಥರ ಇಲ್ಲಿ ಈ ಥರ ಒಂದು ಲೆಕ್ಕಾಚಾರ ಮಾಡಿ ಆ ವ್ಯಕ್ತಿ ಎಷ್ಟು ವಯಸ್ಸು ಅಂತ ಬದುಕ್ಬೋದು ಅಂತ ಹೇಳಿದ್ರೆ, ಉದಾಹರಣೆಗೆ ಇಲ್ಲಿಂದ ಇಲ್ಲಿಗೆ ಬಂದರೆ ಇಲ್ಲಿಗೆ ಕೊನೆಯಾಗಿದ್ದರೆ ಆ ವ್ಯಕ್ತಿ 40 ವರ್ಷದವರೆಗೆ ಬದುಕ್ಬೋದು ಅಂತ ಹೇಳ್ಬೋದು. ಈ ಥರ ಒಂದು ಕಂಡುಹಿಡಿತಾರೆ. ಅಂದರೆ ಇಲ್ಲಿಂದ ಇಲ್ಲಿಗೆ 10 ವರ್ಷ, 20 ವರ್ಷ, 30 ವರ್ಷ, ಈ ಥರ. ಮತ್ತು ವ್ಯಕ್ತಿ ಒಂದು ಆಯಸ್ಸು ರೇಖೆ ಇಲ್ಲಿ ಬಂದು ನಿಂತಿದ್ದರೆ ಇದು 40 ವರ್ಷ ಅಂತ ಹೇಳ್ಬೋದು. ಈ ಥರ ಇದೊಂದು ಸಾಮಾನ್ಯ ಕ್ರಮ. ಯಾಕಂದರೆ ಇದನ್ನೇ ಲಾಸ್ಟ್ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಬೇರೆ ಎಲ್ಲ ಒಂದು ವಿಷಯಗಳು ಆಧಾರ ಇಟ್ಕೊಂಡು ಹೇಳ್ಬೋದು. ಯಾಕಂದರೆ ಇದನ್ನೇ ನೀವು ಲಾಸ್ಟ್ ಅಂತ ಹೇಳಲಿಕ್ಕಾಗಲ್ಲ. ಇದು ನಿಮಗೆ ಯಾವ ಥರ ಅಂತ ಒಂದು ಹೇಳಲಿಕ್ಕೆ, ಅಂದರೆ ಅದು ಯಾವ ಥರ ನೋಡ್ತಾರೆ ಅಂತಂದು ಹೇಳಲಿಕ್ಕೆ ನಿಮಗೆ ಒಂದು ಹೇಳಿದ್ದು. ಜೀವನ ರೇಖೆ ಆಯಸ್ಸು ರೇಖೆಯನ್ನು ಅಳತೆ ಮಾಡೋದು ಇದೇ ಥರ. ಈ ವಯಸ್ಸನ್ನು ಅಳತೆ ಮಾಡೋದು ಇದೇ ಥರವಾಗಿ ಸಾಮಾನ್ಯವಾಗಿ ಮಾಡ್ತಾರೆ. ಇದೊಂಥರ ಸ್ಕೇಲ್ ಥರ. ನಿಮಗೆ ಇಲ್ಲಿ ಯಾವುದು ಪರ್ಟಿಕ್ಯುಲರ್ ಇದರಲ್ಲಿ ಇದು ಮಾಡ್ತಾರೆ ಅಂತ ಒಂದು ಇದು. ಒಂದು ಇಲ್ಲಿ ಜೀವನ ರೇಖೆ ಇಲ್ಲಿವರೆಗೆ ಬಂದಿದ್ದರೆ ಪೂರ್ಣ ಆಯಸ್ಸು ಅಂತ ಅರ್ಥ. 80, 60, 70, 80, 90, 100 ಇಲ್ಲಿವರೆಗೆ ಪೂರ್ಣ ಆಯಸ್ಸು ಅಂತ. ಇದು ಜೀವನ ರೇಖೆಯಲ್ಲಿ ಆಯಸ್ಸನ್ನು ಅಳತೆ ಮಾಡುವಂಥ ವಿಧಾನ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.